ಶಿಲಾಗೋಳದ ಭೂಮಿಯ ಅಂತರಾಳ. ಈ ಒಂದು ಲೆಸನ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟ್. ಪ್ರತಿ ಸಲ ಟಿ ಎಕ್ಸಾಮ್ ಬರೆಯುವಾಗ ಈ ಒಂದು ಚಾಪ್ಟರಿಂದ ಅಥವಾ 1, 2, 3 ಮಾರ್ಕ್ಸ್ಗಳ ಖಂಡಿತ ಫಿಕ್ಸ್ ಆಗಿ ಇಟ್ಕೊಂಡಿರ್ತಾರೆ. ಸೊ ಈ ಒಂದು ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಅಂತಾಗಿ ನಾನು ಹೇಳ್ತಿದ್ದೀನಿ. ಇಲ್ಲಿ ಕೆಲವೊಂದು ಮೆಮೊರಿ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೋದು ಅಂತೇಳಿ ನಾನು ಸಣ್ಣ ಸ್ಟೋರಿಗಳ ರೂಪದಲ್ಲಿ ಈ ಒಂದು ಬರೆದು ಇಟ್ಕೊಂಡಿದ್ದೀನಿ ಈ ಒಂದು ಬುಕ್ಕಲ್ಲಿ. ಅದನ್ನು ನಾನು ಕ್ಲಿಯರಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಮುಂದೆ ಬರುವ ಟಿ ಎಕ್ಸಾಮಿಗೆ, GPS ಸ್ಟಾರಿಗೆ, HS ಸ್ಟಾರಿಗೆ ಮತ್ತು PS ಸ್ಟಾರಿಗೆ GK ಕ್ವಶನ್ಸ್ಗಳಲ್ಲಿ ಸಹ ಕೇಳ್ಬೋದು. ಹಾಗಾಗಿ ಈ ಒಂದು ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡ್ತಾ ಬನ್ನಿ. ಖಂಡಿತ ನಿಮ್ಗೆ ಯೂಸ್ ಆಗುತ್ತೆ ಮತ್ತು ನೀವು ಇದನ್ನು ಇಷ್ಟಪಡ್ತೀರಾ. ಮತ್ತು ಈ ರೀತಿ ಕಲರ್ಫುಲ್ಲಾಗಿ ಬರೆದಿರುವುದರಿಂದ ನಮ್ಮ ಮೈಂಡಿಗೆ ಮತ್ತು ಕಣ್ಣಿಗೆ ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಭೂಮಿಯ ಅಂತರಾಳ, ಭೂಕವಚ, ಮ್ಯಾಂಟಲ್ಲು, ಕೇಂದ್ರಗೋಳ. ಈ ಮೂರನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ಲೈನ್ ಮಾಡಿದ್ದೀನಿ ನಾನು. ಈ ಒಂದು ಲೈನ್ ಕ್ರಿಯೇಟ್ ಮಾಡಿದ್ದೀನಿ. ಭೂತ ಮ್ಯಾಟರ್ ತಿಂದು ಕೇಂದ್ರಕ್ಕೆ ಓಡಿತು. ಭೂತ ಅಂದರೆ ಭೂಕವಚ, ಮ್ಯಾಟರ್ ಅಂದರೆ ಮ್ಯಾಂಟಲ್, ಕೇಂದ್ರಕ್ಕೆ ಅಂದರೆ ಕೇಂದ್ರಗೋಳ ಅಂತೇಳಿ ಅರ್ಥ. ಅದಾದ ನಂತರ ಭೂಕವಚ, ಇಲ್ಲಿ ಬರುವಂಥ ಕೆಲವು ಖನಿಜಗಳನ್ನು ನಾವು ಯಾವ ರೀತಿ ನೆನಪಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಇಲ್ಲೊಂದು ಸ್ಟೋರಿನ ಬರೆದಿಟ್ಕೊಂಡಿದ್ದೀನಿ. ಫಸ್ಟ್ ನಾನು ಈ ಸ್ಟೋರಿನ ಹೇಳ್ತೀನಿ. ಅದಾದ ನಂತರ ಈ ಸ್ಟೋರಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಇಲ್ಲಿ ಇದೆ ಅಂತೇಳಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ಫಸ್ಟ್ ಸ್ಟೋರಿ ಬಂದು, ಸಿಂಧಿಯ ಅಮ್ಮ ಮ್ಯಾಗಿ ಮಾಡಿ ಶೀಲಾಳಿಗೆ ಕೊಟ್ಟಳು. ಶೀಲಾ ಏನು ಮಾಡ್ತಾಳ, ತಿನ್ನಲಿಲ್ಲ. ಹಾಗಾಗಿ ಮತ್ತೆ ಸಿಂಧಿಯ ಅಮ್ಮ ಭೂತನಿಗೆ ಕೊಡ್ತಾಳೆ ಮ್ಯಾಗಿನ. ಭೂತ ಸಹ ತಿನ್ನಲಿಲ್ಲ. ಅದಾದ ನಂತರ ಸಿಂಧಿ ಮ್ಯಾಗಿ ತಗೊಂಡು ಸಿಟ್ಟು ಮಾಡಿಕೊಂಡು ಸಾರಲ್ಲಿ ಹಾಕಿಬಿಟ್ಲು. ಈ ಒಂದು ಸ್ಟೋರಿ ಇದನ್ನು ಯಾವ ರೀತಿ ನಾವು ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ ಅಂದರೆ, ಸಿಂಧಿ ಅಂದರೆ ಸಿಲಿಕಾ, ಅಮ್ಮ ಅಂದರೆ ಅಲ್ಯೂಮಿನಿಯಂ, ಮ್ಯಾಗಿ ಅಂದರೆ ಮ್ಯಾಗ್ನೀಷಿಯಮ್, ಶೀಲಾ ಅಂದರೆ ಶಿಲಾಗೋಳ ಅಂತೇಳಿ ಅರ್ಥ. ಈ 3 ಖನಿಜಗಳು ಈ ಶಿಲಾಗೋಳದಲ್ಲಿ ಇದ್ದಾವೆ ಅಂತೇಳಿ ಅರ್ಥ ಕೊಡುತ್ತಾ ಈ ಒಂದು ಸ್ಟೋರಿ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ ನಾನು. ಅದಾದ ನಂತರ ಇಲ್ಲಿ ಸಿಂಧಿಯ ಅಮ್ಮ ಭೂತನಿಗೆ ಕೊಟ್ಟಳು. ಇದು ಯಾವ ರೀತಿ ಕನೆಕ್ಟ್ ಮಾಡಿದ್ದೀನಿ ಅಂದರೆ, ಸಿಂಧಿ ಅಂದರೆ ಸಿಲ್ಕ, ಅದಾದ ನಂತರ ಅಮ್ಮ ಅಂದರೆ ಅಲ್ಯೂಮಿನಿಯಮ್, ಭೂತ ಅಂದರೆ ಭೂಖಂಡಗಳ ಮೇಲ್ಪದರು. ಇಲ್ಲಿ ಆಲ್ರೆಡಿ ಇದೆರಡನ್ನು ಸೇರಿಸಿ ಅವರು CL ಅಂತೇಳಿ ಮಾಡಿದ್ದಾರೆ, ಫಸ್ಟೇ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಬಿಟ್ಟು ಇದೆರಡನ್ನು ಸೇರಿಸಿ ನಾನಿಲ್ಲಿ ಸ್ಟೋರಿನ ಮಾಡಿದ್ದೀನಿ ಇದನ್ನು. ಸೊ ನೆಕ್ಸ್ಟ್ ಬಂದು, ಸಿಂಧಿ ಮ್ಯಾಗಿ ತೊಗೊಂಡು ಸಾರಲ್ಲಿ ಹಾಕಿಬಿಟ್ಲು ಅನ್ನೋದು ಯಾವ ರೀತಿ ಕನೆಕ್ಟ್ ಆಗಿದೆ ಅಂದರೆ, ಸಿಂಧಿ ಅಂದರೆ ಸಿಲಿಕಾ, ಮ್ಯಾಗಿ ಅಂದರೆ ಮ್ಯಾಗ್ನೀಷಿಯಮ್. ಅದಾದ ನಂತರ ಇದೆರಡು ಖನಿಜಗಳು ಸಾಗರೀಯ ವಲಯದಲ್ಲಿ ನಾವು ಸಿಗ್ತವೆ ಎರಡುಗಳು. ಅದಕ್ಕಾಗಿ ನಾನಿಲ್ಲಿ ಸಾರು ಅಂತಂದರೆ ಸಾಗರೀಯ ಅಂತೇಳಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಈ ಸಾರನ್ನು ನಾನಿಲ್ಲಿ ಬರೆದುಕೊಂಡಿದ್ದೀನಿ ಈ ಸ್ಟೋರಿಯಲ್ಲಿ. ಎರಡನೇದಾಗಿ ಮ್ಯಾಂಟಲ್ಲು, ಇದು ಭೂಮಿಯ ಅಂತರಾಳದ 2ನೇ ಭಾಗ ಮತ್ತು ಮಧ್ಯದ ಭಾಗ ಅಂತೇಳಿ ಕರೀತಾರೆ. ಇಲ್ಲಿ 2 ಖನಿಜಗಳು ಬರ್ತವೆ, ಅದು ಮ್ಯಾಗ್ನೀಷಿಯಮ್ ಮತ್ತು ಕಬ್ಬಿಣ. ಇವೆರಡನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಮಂಕಿ ಅಂತೇಳಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. ಅಂದರೆ ಮ್ಯಾಗ್ನೀಷಿಯಮು, ಕೀ ಅಂದರೆ ಕಬ್ಬಿಣ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಅದಾದ ನಂತರ ವೆರಿ ಇಂಪಾರ್ಟೆಂಟು, ಇಲ್ಲಿ 2 ಭಾಗಗಳು ಬರ್ತವೆ. ಅದು ಮ್ಯಾಂಟಲ್ನ ಮೇಲ್ಪದರು ಎಸ್ತಿನೋಸ್ಪಿಯರ್ ಅಂತೇಳಿ, ಅದು ದ್ರವ ರೂಪದಲ್ಲಿ ಇಲ್ಲಿ ನಾನು ವಾಟರ್ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಕೆಳಪದರು ಮೆಸೋಸ್ಪಿಯರ್, ಇದು ಘನ ರೂಪದಲ್ಲಿ ಇದನ್ನು ನಾನು ಸ್ಟೋನ್ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಇದೆರಡೂ ಲೈನಲ್ಲಿ ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ ಇಲ್ಲೊಂದು ನಾನು ಲೈನ್ ಬರೆದು ಇಟ್ಕೊಂಡಿದ್ದೀನಿ. ಮೇಧಾವಿಗೆ ಕೆಮ್ಮು ಗಂಟಲಲ್ಲಿ ಅಂತೇಳಿ. ಎಮ್ ಅಂದರೆ ಮ್ಯಾಂಟಲ್ಲು, A ಮತ್ತು Y 2 ಲೆಟರ್ ಸೇರಿ ಒಂದು ಸೌಂಡು ಇಲ್ಲಿ ಬರುತ್ತೆ, ಅದು A ಅಂತೇಳಿ ಎಸ್ತಿನೋಸ್ಪಿಯರ್ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ದಾವಿ ಅಂದರೆ ದ್ರವ, ಕೆಮ್ಮು ಗಂಟಲಲ್ಲಿ, ಕೆ ಅಂದರೆ ಕೆಳಪದರು, ಮು ಅಂದರೆ ಮೆಸೋಸ್ಪಿಯರ್, ಗಂಟಲಲ್ಲಿ ಇಲ್ಲಿ ಈ ಗಕ್ಕೆ ಘನ ರೂಪ ಅಂತೇಳಿ ಬರುತ್ತೆ. ಹಾಗಾಗಿ ಇದನ್ನು ಬರೆದಿಟ್ಕೊಂಡಿದ್ದೀನಿ. ಇದು ಎಲ್ಲ ಒಟ್ಟಿಗೆ ಸೇರಿ ಮೇಧಾವಿಗೆ ಕೆಮ್ಮು ಗಂಟಲಲ್ಲಿ ಅಂತೇಳಿ ಅರ್ಥ ಕೊಡುತ್ತೆ. ಕೊನೆಯದಾಗಿ ಕೇಂದ್ರಗೋಳ, ಇದು ಅತ್ಯಂತ ಒಳಭಾಗದಲ್ಲಿ ಇರ್ತದೆ. ಭೂಮಿಯ ಅಂತರಾಳದಲ್ಲಿ ಕೆಳಗಿನ ಭಾಗ, ಅತ್ಯಂತ ಕೆಳಭಾಗದಲ್ಲಿ ಇರ್ತದೆ. ಇಲ್ಲಿ 2 ಖನಿಜಗಳು ಬರ್ತವೆ, ನಿಕ್ಕಲ್ ಮತ್ತು ಕಬ್ಬಿಣ. ಆಲ್ರೆಡಿ ಅವ್ರು ಕೊಟ್ಬಿಟ್ಟಿದ್ದಾರೆ, ನಿಫೆ ಅಂತೇಳಿ. ತುಂಬ ಈಸಿಯಾಗಿ ನೆನಪಿಟ್ಕೋಬೋದು ಇದನ್ನು. ಇದರಲ್ಲಿ 2 ವಲಯಗಳು, ಹೊರ ಕೇಂದ್ರ ದ್ರವ ರೂಪದಲ್ಲಿರುತ್ತೆ, ಹಾಗಾಗಿ ನಾವು ವಾಟರ್ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಒಳ ಕೇಂದ್ರ ಘನ ರೂಪದಲ್ಲಿರುತ್ತೆ, ಇಲ್ಲಿ ನಾನು ಸ್ಟೋನ್ ಅಂತೇಳಿ ಬರೆದಿಟ್ಕೊಂಡಿದ್ದೀನಿ. ಇದು ತುಂಬ ಈಸಿಯಾಗಿರುತ್ತೆ ನೆನಪಲ್ಲಿ ಇಟ್ಕೊಳ್ಳೋಕ್ಕೋಸ್ಕರ. ಇದಕ್ಕೆ ನಾವು ಟ್ರಿಕ್ ಯೂಸ್ ಮಾಡೋ ಅವಶ್ಯಕತೆ ಇರಲ್ಲ.
ಅದಾದ ನಂತರ ಇಲ್ಲಿರುವ ಪ್ರಪಂಚದ ಅತಿ ಆಳವಾದ ಕೆಲವು ಗಣಿ ಪ್ರದೇಶಗಳು. ಈ 3 ಸೆಂಟೆನ್ಸನ್ನು ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಇದಕ್ಕೂ ಸಹ ನಾನು ಒಂದು ಟ್ರಿಕ್ಕನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದು ಸಹ ತೋರಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂಥೇಳಿ. ಇಲ್ಲಿ ಕೋಲಾ ಕುಡಿದು ರಷ್ಯಕ್ಕೆ ತಲುಪಲಿಕ್ಕೆ 12 ಗಂಟೆ 26 ನಿಮಿಷ ಆಯಿತು, ದೀಪ ಆರಿಸಿ ಮಲ್ಕೊಂಬಿಟ್ಟೆ ಅಂಥೇಳಿ. ಇಲ್ಲಿ ಕೋಲಾ ಅಂದರೆ ಆಂಕೋಲಾ, ರಷ್ಯಾದ ಆಂಕೋಲಾ ಪರ್ಯಾಯ ದ್ವೀಪ. ಇದು 12.26 ಕಿಲೋಮೀಟರ್ ಅಂದರೆ ಆಳದಲ್ಲಿದೆ ಅಂಥೇಳಿ ಅರ್ಥ. ಅದಕ್ಕೆ ನಾನು ಇಲ್ಲಿ ಆ ಗಂಟೆಗೆ ನಾನು ಮಾಡ್ಕೊಂಡಿದ್ದೀನಿ. ಇದನ್ನು ಇಟ್ಕೊಳ್ಳೋಕ್ಕೆ, ನೆನಪಲ್ಲಿ ಇಟ್ಕೊಳ್ಳೋಕ್ಕೆ ತುಂಬ ಈಸಿಯಾಗಿ ಇರುವಂಥ ಟ್ರಿಕ್ ಅಂತ ನಾನು ಇಲ್ಲಿ ಬರೆದು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಒನ್ನು ದಕ್ಷಿಣ ಆಫ್ರಿಕಾದಲ್ಲಿ ಕಿಂಬರ್ಲಿ ವಜ್ರದ ಗಣಿ. ಅದು 3.9 ಕಿಲೋಮೀಟರ್. ಇದನ್ನು ನೆನಪಲ್ಲಿ ಇಟ್ಕೊಳ್ಳೋಕೆ ಇಲ್ಲಿ ಕೆಳಗಡೆ ಒಂದಿದೆ. ದಕ್ಷಿಣ ಆಫ್ರಿಕಕ್ಕೆ ಕಿಂಬರ್ಲಿಯಲ್ಲಿ ನೆಲ ತೋಡಿದರೆ ಮಿನುಗುವ ವಜ್ರಗಳು. ಓಕೆ. ದಕ್ಷಿಣ ಆಫ್ರಿಕಕ್ಕೆ ಕಿಂಬರ್ಲಿಯಲ್ಲಿ ನೆಲ ತೋಡಿದರೆ ಮಿನುಗುವ 39 ವಜ್ರಗಳು ತಂದೆ ಅಂತೇಳಿ ಇಲ್ಲಿ ಬರೆದಿಟ್ಕೊಂಡಿದ್ದೀನಿ. 39 ಅಂದರೆ 3.9 ಕಿಲೋಮೀಟರ್ ಅಂತೇಳಿ ಅರ್ಥ. ಇದನ್ನು ನಾನು ಈ ರೀತಿಯಲ್ಲಿ ನೆನಪಿಗೆ ಇಟ್ಕೊಳ್ಳೋಕ್ಕೋಸ್ಕರ ಟ್ರಿಕ್ಗಳನ್ನು ಯೂಸ್ ಮಾಡಿದ್ದೀನಿ ಈ ಒಂದು ಲೆಸನ್ನಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಬಾಯ್.